ಇವತ್ತಿನ ದಿನ ನನಗಾಗಿದ್ದು ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಕನ್ಫ್ಯೂಷನ್ ಆ್ಯಂಡ್ ಟೆನ್ಷನ್ ಎರಡೂ ಇತ್ತು. ಕನ್ಫ್ಯೂಷನ್ ಯಾಕೆ ಅಂತಂದರೆ ಸಡನ್ನಾಗಿ ಇಷ್ಟೊಂದು ಕಾಲ್ಸ್ ಎಲ್ಲ ಬರೋದಕ್ಕೆ ಶುರು ಆಗ್ತಿದೆಯಲ್ಲ ಅಂತ. ಆ್ಯಂಡ್ ಟೆನ್ಷನ್ ಬಂದು ಕಾಲ್ ಮಾಡಿ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಎಲ್ಲ ಆರ್ಡರ್ಸ್ನು ತೊಗೊಳಕ್ಕಾಗತ್ತಾ, ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತ. ನಮಸ್ಕಾರ ಎಲ್ರಿಗೂ. ಇವತ್ತು ಶನಿವಾರ ನನಗೆ ಮಧ್ಯಾಹ್ನ ಲಂಚ್ ಅಷ್ಟೊತ್ತಿಗೆ ಒಂದು ಮಟನ್ ಐಟಮ್ನ ಡೆಲಿವರಿ ಮಾಡಬೇಕಾಗಿತ್ತು. ಸೊ ಅವ್ರ ಲೊಕೇಶನ್ ಬಂದು ನಮ್ಮ ಲೊಕೇಶನಿಂದ ತುಂಬಾ ದೂರ ಇತ್ತು. ಬಟ್ ಶಿ ವಾಸ್ ವೆರಿ ಸ್ವೀಟ್. ನನಗೆ ಆರಾಮಾಗಿ ಕಳಿಸ್ಕೊಡಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಪ್ರಿಪೇರ್ ಮಾಡಿ ಡೆಲಿವರಿನೂ ಕೂಡ ಅರೇಂಜ್ ಮಾಡಿ ಕಳಿಸ್ಕೊಟ್ವಿ. ಇದಾದಮೇಲೆ ಸ್ವಲ್ಪ ಫ್ರೀ ಟೈಮ್ ಇತ್ತು. ಅದಾದ ನಂತರ ಮತ್ತೆ ಸಾಯಂಕಾಲ ಆರ್ಡರ್ಸ್ ಎಲ್ಲ ಬರೋದಕ್ಕೆ ಶುರುವಾಯಿತು. ಈ ಆರ್ಡರ್ಸ್ಗಳ ಮಧ್ಯೆ ಫೋನ್ ಕಾಲ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಆಯಿತು. ನಾನು ಯಾವತ್ತೂ ಇಷ್ಟು ಕಾಲ್ಸ್ನ ಆನ್ಸರ್ ಮಾಡಿರಲಿಲ್ಲ. ಲಿಟ್ರಲಿ ಕಸ್ಟಮರ್ ಕೇರ್ಗೆ ಹೇಗೆ ಎನ್ಕ್ವೈರೀಸ್ ಬರುತ್ತೋ ಅದೇ ಥರನೇ ಫೀಲ್ ಆಯಿತು ಇವತ್ತು. ಒಂದು ಕಡೆ ಕಾಲ್ಸ್ ಆನ್ಸರ್ ಮಾಡಬೇಕಾಗಿತ್ತು, ಇನ್ನೊಂದು ಕಡೆ ವಾಟ್ಸಪ್ ಮೆಸೇಜಸ್ಗೆ ರಿಪ್ಲೈ ಮಾಡಬೇಕಾಗಿತ್ತು. ಆರ್ಡರ್ಸ್ನ ಯಾವ್ದು ತೊಗೊಳ್ಳೋದು, ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತ. ಕೆಲವೊಂದು ಆರ್ಡರ್ಸ್ನ ತುಂಬ ತೊಗೊಂಡಿದ್ದೀನಿ ಆ್ಯಂಡ್ ಕೆಲವೊಬ್ಬರು ಆರ್ಡರ್ಸ್ನ ರಿಜೆಕ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಲಂಚ್ ಟೈಮ್ ಅಷ್ಟೊತ್ತಿಗೆ ಅಷ್ಟು ಆರ್ಡರ್ಸ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಡಿನ್ನರ್ ಟೈಮ್ಗೆ ಆದರೆ ಮಾಡ್ಕೊಳ್ಳಿ ಅಂತಲೂ ಕೂಡ ಸಜೆಸ್ಟ್ ಮಾಡಬೇಕಾಗಿತ್ತು. ಸೊ ಇನ್ನು ನಾನು ಬಲ್ಕ್ ಆರ್ಡರ್ಸ್ನ ಕೂಡ ತೊಗೊಳ್ತೀನಿ ಆ್ಯಂಡ್ ಮಟನ್ ಆರ್ಡರ್ಸ್ನ ಕೂಡ ತೊಗೊಳ್ತೀನಿ. ಇನ್ನು ರೆಗ್ಯುಲರ್ ಮೆನು ಅಪ್ಡೇಟ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ಫಾಲೋ ಮಾಡಿ, ಇಲ್ಲ ಕಾಲ್ ಅಥವಾ ವಾಟ್ಸಪ್